ಕಾಲ್ ಮೇಲೆ ಹಂಗೆ ಓಡಿಸಕ್ಕೆ ಹೇಳಿ ಸರ್. ಏನಮ್ಮ ಆಫೀಸರ್ ಇರ್ತಾರಲ್ಲ ಮಿಲಿಟರಿ ಶಾಟ್ ಸರ್, ಮಿಲಿಟರಿ ಶಾಟ್. ಕೈ ಓಂ ಪ್ರಥಮಶ್ರೇತಾಂ ದ್ವಿತೀಯಶ್ರೇತಾಂ ತೃತೀಯಶ್ರೇತಾಭ್ಯೋ ನಮಃ. ಮಾಡಿ ತಾವು ಮಾಡಿ ಸರ್, ತಾವು ಬನ್ನಿ. ಶಕ್ತಿ ಇದೆ, ನೀವು ಮಾಡಿ ಪರವಾಗಿಲ್ಲ. ಇನ್ನೂ ಜೋರಾಗಿ ಮಾಡಿ ಸರ್. ಗನ್ ಹಿಡಿಯೋದು ಕೈಯೋದು ಸರ್, ಅದು ಹಂಗೆ ಹಂಗೆ ನೋಡಿ. ಅದು ಈ ಸ್ಟ್ರಾಂಗು. ಜಮೀನಲ್ಲಿ ಕೆಲಸ ಮಾಡಿರ್ತಾರಪ್ಪ ಎಸ್ ಐ ಅವರು, ಜಮೀನಲ್ಲಿ. ಓಂ ಸರ್ವದಕ್ಷಿಣೇತಾಭ್ಯೋ ನಮಃ. ಸರ್ವದಕ್ಷಿಣೇತಾಭ್ಯೋ ನಮಃ. ಯಾರು ಆಫ್ ಮಾಡುವಂತ ಒಂದು ಗೃಹ ಮಂಡಳಿ ಅಂದ್ರೆ ನಿನ್ನೆ ಆದ ಒಂದು ಪೊಲೀಸ್ ವಸತಿ ನಿಲಯ ಇದೆ ಅಲ್ವಾ, ಅವರ ಮುಖಾಂತರ ಬಿಲ್ಡಿಂಗ್ಸ್ ನ ಕಟ್ತಾ ಇರುವಂತದ್ದು, ಆ ಕುಟುಂಬಗಳಿಗೆ ರಕ್ಷಣೆ ಕೊಡುವಂತದ್ದು ಅಥವಾ ಆ ಕುಟುಂಬಗಳಿಗೆ ವಸತಿಯ ಮೂಲಭೂತ ಸೌಕರ್ಯಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರು ಬಂದಿದ್ದಾರೆ. ಈ ಭಾಗದಲ್ಲಿ ಪೊಲೀಸ್ ಕಾರ್ಯಕ್ರಮ ಅಂದ್ರೆ ಯಾರು ಬರಲ್ಲ, ಆದ್ರೆ KGF ಜನ ಮಾತ್ರ ಯಾರು ಕರೀಲಿ ಹೋಗ್ಲಿ ಪ್ರೀತಿಯಿಂದ ಬರ್ತಾರೆ. ಬಂದಿರೋ ಎಲ್ಲಾ ಗಣ್ಯರಿಗೂ ಇಲಾಖೆಯವರಿಗೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಬಂದಿರುವಂತವ್ರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಇನ್ನೂ ಒಂದು ವಿಚಾರ ಮರ್ತೋಗ್ತಾ ಇದ್ದೀನಿ ಸರ್. ಬರೀ ನಿಮ್ಗೆ ಕ್ವಾರ್ಟರ್ಸ್ ಬಂದಿದ್ರೆ ಆಗಲ್ಲ. 50 ವರ್ಷ 30 ವರ್ಷ ಆಗಿರೋ ಎಲ್ಲ ಪೊಲೀಸ್ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗ್ತಾ ಇದೆ. ಡಿಪಾರ್ಟ್ಮೆಂಟ್ ಅವರು ಕುತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಗಾಡಿಯಲ್ಲಾದ್ರೂ ಕುತ್ಕೊಂಡ್ಬಿಡ್ತಾರೆ, ಆಫೀಸಲ್ಲಿ ಕುತ್ಕೊಳ್ಳುವಂತ ಮನಸ್ಥಿತಿ ಅವ್ರಿಗಿಲ್ಲ. ಅದಕ್ಕೋಸ್ಕರ ಬೇತ್ಮಂಗ್ಲ ಅಲ್ಲಿರುವಂತ ಪೊಲೀಸ್ ಸ್ಟೇಷನ್, ಆಂಡರ್ಸನ್ ಪೇಟಲ್ಲಿರುವಂತ ಪೊಲೀಸ್ ಸ್ಟೇಷನ್ ಬಿದ್ದೋಗೋ ಮಟ್ಟಕ್ಕಿದ್ದಾವೆ. ಉರಿಗಾಮಲ್ಲಿದೆ, ಎಲ್ಲೆಲ್ಲಿ ಬಹಳ ಹಳೇದಿದೆ, 30 years ಅಥವಾ 25 years ಹಳೇದಾಗಿದೆ ಅಂತ ಅದಕ್ಕೆಲ್ಲಾನು ಹೊಸ ರೂಪುರೇಷೆಗಳನ್ನ ಕೊಡ್ಬೇಕು ಅಂತಂದ್ರೆ ವಿಸಿಟ್ ಮಾಡಿ. ನೀವು ಇವಾಗ ನಮ್ಮ ಹೋಮ್ ಮಿನಿಸ್ಟ್ರಿ ಈಗ ಹೇಳಿದ್ದಾರೆ, SP ಅವರು DYSP ಅವರು ರೌಂಡ್ಸ್ ಅಲ್ಲಿ ಇರ್ಬೇಕು, ಸ್ಟೇಷನ್ ವಿಸಿಟ್ ಮಾಡ್ಬೇಕು ಅಂತ. ನಾನು ಕೇಳಿದ್ದಷ್ಟೇ, ಪೇಪರ್ ಅಲ್ಲಿ ಓದಿಲ್ಲ, ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದು ಜ್ಞಾಪಕ ಇದೆ. ಸೊ ದಟ್ ಅವ್ರು ಕುತ್ಕೊಳ್ಳುವಂತ ಜಾಗ, ಬೆಳಗ್ಗೆ ಇದ್ರೆ ಸಾರ್ವಜನಿಕರ ಅವ್ರ ಕುಂದುಕೊರತೆಗಳನ್ನ ಹೇಳ್ಕೋಬೇಕಂದ್ರೆ ಪೊಲೀಸ್ ಸ್ಟೇಷನ್ ಎಷ್ಟು ಯೋಗ್ಯವಾಗಿದ್ಯಾ, ಯೋಗ್ಯವಾಗಿರೋ ವಾತಾವರಣದಲ್ಲಿ ಇದೆಯಾ ಅಂತ ನೋಡಿ ರಿಪೋರ್ಟ್ ಕೊಡಿ. ನಾವು ಇವತ್ತೆಲ್ಲ ನಾಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಲ್ಲಿ 12 ವಸತಿ ಗೃಹಗಳು, ಉರಿಗಾಮ್ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಏನು ಅಲ್ಲಿ ಕಾಂಪ್ಲೆಕ್ಸ್ ಇದೆ ಅಲ್ಲಿ 12 ವಸತಿ ಗೃಹಗಳು, ಒಟ್ಟು ಟೋಟಲ್ 24 ವಸತಿ ಗೃಹಗಳು ಮಾನ್ಯ ಸರ್ಕಾರದಿಂದ ನಮಗೆ ಮಂಜೂರಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಕೇಳ್ಕೊಂಡಾಗ ಮೇಡಮ್, ನಮ್ಮ KGF ಶಾಸಕರಾದ ಮೇಡಮ್ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಈ ದಿನ ಬಂದ್ಬಿಟ್ಟು ಅವರ ಶುಭ ಹಸ್ತದಿಂದ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮನ ನಮಗೆಲ್ಲ ನೆರವೇರಿಸಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಇಲ್ಲಿ ನಾಗರಿಕರ ಪರವಾಗಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ತಾವು ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಮೇಡಮ್ ಅವರು ನಮಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಗೆ ಒಂದು ಕಳೆದ ಸಲ ನಮ್ಮ ಮಾನ್ಯ ಗೃಹ ಸಚಿವರು KGF ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೇಡಮ್ ಅವರು ಆ ಸಂದರ್ಭದಲ್ಲಿ ಹಾಜರಿದ್ದು, ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ನಮಗೆ KGFನಲ್ಲಿ, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ
ಆಗಲಿಕ್ಕೆ ಬೇಕಾದಂಥ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ಮೇಡಮ್ ಅವರು ಮನವಿಯನ್ನು ಮಾಡಿಕೊಂಡಿದ್ದರು. ಆ ಮನವಿ ಮೇರೆಗೆ ಈಗ ಹೊಸದಾಗಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಅಂತ ಒಂದು KSRP ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಒಂದು 100 ಎಕರೆನ ಮೇಡಮ್ ಅವರ ಪ್ರಯತ್ನದಿಂದ ಮತ್ತು ನಮ್ಮ ಎಲ್ಲ ಇಲಾಖಾ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕೋಲಾರ DC ಅವರ ಒಂದು ಏನು ನಾವು ಹೇಳ್ತೀವಿ ಪ್ರೋಆಕ್ಟಿವ್ ಮೆಜರ್ಸಲ್ಲಿ ತಹಶೀಲ್ದಾರ್ ಮೇಡಮ್ ನಾಗವೇಣಿ ಮೇಡಮ್ ಅವರು ಸಹಿತ ಇದರಲ್ಲಿ ಭಾಳಷ್ಟು ನಮ್ಮ ಮಾಡಿಬಿಟ್ಟು ಈಗ ಅಲ್ಲಿ ಬಂಗಾರ ಗಣಿ ಸರ್ವೆ ನಂಬರ್ 2ರಲ್ಲಿ 100 ಎಕರೆ ಸರ್ಕಾರದಿಂದ ನಮಗೆ ಮಂಜೂರಾಗಿದೆ ಪೊಲೀಸ್ ಇಲಾಖೆಗೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ KSRP ಬೆಟಾಲಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಅದು ಜಮೀನನ್ನು ನಮಗೆ ಕಾದಿರಿಸಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಮಗೆ ಸೂಕ್ತ ಸಂದರ್ಭದಲ್ಲಿ ಸಲಹೆ ಸೂಚನೆಯನ್ನು ನೀಡತಕ್ಕಂಥ ಮಾನ್ಯ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಾನು ಅವರ ಒಂದು ಕೊಡುಗೆಗಳನ್ನು ನೆನೆಸ್ಕೊಳ್ತಾ ಮತ್ತು ಮೇಡಮ್ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರೆಲ್ಲರ ಪರವಾಗಿ ಮೇಡಮ್ ಅವ್ರಿಗೂ ಸೇರಿಕೊಂಡು ನಾನು ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ತಾವೆಲ್ಲ ಪ್ರಯತ್ನ ಮಾಡೋಕ್ಕೆ ನಮಗೊಂದು 100 ಎಕರೆ ಜಮೀನು ಬಂದಿದೆ.